ನಮ್ ಸೂಟ್ಕೇಸ್ ಶಿವಪ್ಪ ನ್ಯೂಸ್ ಓದ್ತಾ ಇರ್ಬೇಕಾದ್ರೆ ಹಂಗೆ ಶಾಕ್ ಆಗ್ಬಿಟ್ಟ. ನಗುವುದೋ ಅಳುವುದೋ ನೀವೇ ಹೇಳಿ. ನಮ್ ಡ್ರೈವರ್ ರಾಜು ಅವನ್ ಮಾಲೀಕನ್ನ ಗಮನಿಸಿ, ಯಾಕೆ ಸರ್ ಇಷ್ಟೊಂದು ಶಾಕ್ ಆಗಿದ್ದೀರಾ ಅಂತ ಕೇಳ್ತಾನೆ. ಆಗ ನಮ್ ಸೂಟ್ಕೇಸ್ ಶಿವಪ್ಪ ಹೇಳ್ತಾನೆ, ಗೂಗಲ್ AI ಸಿಟಿ ಬರ್ತಿದೆ ವಿಶಾಖಪಟ್ಟಣಕ್ಕೆ, ಯೋಚನೆ ಮಾಡ್ತಿದ್ದೆ ನೆಕ್ಸ್ಟ್ ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ. ಸೊ ನಮ್ ಡ್ರೈವರ್ ರಾಜು ಇದು ಕೇಳ್ತಾನೆ, ಹೌದಾ ಸರ್, ಆದ್ರೆ ಯಾಕೆ AI ಸಿಟಿನ ಗೂಗಲ್ನವರು ಬೆಂಗಳೂರಿನಲ್ಲಿ ಮಾಡ್ಬೋದಿತ್ತಲ್ಲ, ವಿಶಾಖಪಟ್ಟಣದಲ್ಲೇ ಯಾಕೆ ಮಾಡ್ತಿದ್ದಾರೆ? ಮಾಡ್ಬೋದಿತ್ತು, ನಿಮ್ಗೆ ಗೊತ್ತಲ್ಲ ಕರ್ನಾಟಕದಲ್ಲಿ ಕ್ಯಾಸ್ಟ್ ಸೆನ್ಸಸ್, ಉಚಿತ ಸೌಲಭ್ಯಗಳು ಇಂಥವಕ್ಕೆಲ್ಲ ತುಂಬಾ ಒತ್ತು ಕೊಡ್ತಾ ಇದ್ದಾರೆ. ಇಂಥ ದೊಡ್ಡ ದೊಡ್ಡ ಆಪರ್ಚುನಿಟೀಸ್ಗಳನ್ನ ಯೋಚನೆ ಮಾಡೋರು ಯಾರಿದ್ದಾರೆ ಅಲ್ಲಿ? ಆದ್ರೂ ಒಂದು ಡೌಟ್ ಸರ್, ಯಾಕೆ ಕರ್ನಾಟಕದಲ್ಲಿ ಮಂಗಳೂರು ಇದ್ರೂ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣನ ಚೂಸ್ ಮಾಡಿರೋದು ಗೂಗಲ್ನವರು? ನಾನು ಹಿಂಗೆ ಯೋಚನೆ ಮಾಡ್ತಿದ್ದೆ, ಆದ್ರೆ ಇಂಥ ದೊಡ್ಡ ಅವಕಾಶ ಕರ್ನಾಟಕದ ಕೈತಪ್ಪಿ ಹೋಗಲು ತುಂಬಾ ಕಾರಣಗಳಿವೆ. ಇದಕ್ಕೆ 5 ಮುಖ್ಯ ಕಾರಣಗಳಿವೆ. ಮೊದಲನೆಯ ಕಾರಣ, ವಿಶಾಖಪಟ್ಟಣಂನಲ್ಲಿ ಈಗಾಗಲೇ ಗಿಗಾವ್ಯಾಟ್ ಮಟ್ಟದ ಡೇಟಾ ಸೆಂಟರ್ ಮತ್ತು ಅಂತಾರಾಷ್ಟ್ರೀಯ ಸಮುದ್ರದೊಳಗಿನ ಇಂಟರ್ನೆಟ್ ಕೇಬಲ್ ಲ್ಯಾಂಡಿಂಗ್ ಸೌಲಭ್ಯವಿದೆ. ಇದು ಮಂಗಳೂರಿನಲ್ಲಿ ಇಲ್ಲ. ಎರಡನೆಯ ಕಾರಣ, ಹೂಡಿಕೆ. ಅಂದರೆ ಆಂಧ್ರ ಪ್ರದೇಶದ ಗವರ್ನಮೆಂಟ್ $15 ಬಿಲಿಯನ್ ಡಾಲರ್ಸ್ಗಳನ್ನ ಹೂಡಿಕೆ ಮಾಡೋದಕ್ಕೆ ರೆಡಿ ಇದೆ. ಬಟ್ ಕರ್ನಾಟಕದಲ್ಲಿ ಈ ಸೌಲಭ್ಯದ ಕೊರತೆ ಇತ್ತು. ಮೂರನೆಯ ಕಾರಣ, ಫಾಸ್ಟ್ ಟ್ರ್ಯಾಕ್ ಅಪ್ರೂವಲ್ಸ್. ಗವರ್ನಮೆಂಟ್ ಕಡೆಯಿಂದ ಆಗಿರೋ ಎಲ್ಲ ಅನುಮತಿಗಳು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಆಗಿದೆ. ಮತ್ತೆ ಸಬ್ಸಿಡಿಗಳು ಅವರು ಅನೌನ್ಸ್ ಮಾಡಿದ್ದಾರೆ. ಗ್ಲೋಬಲ್ ಟೈಅಪ್ಸ್ ಕೂಡ ಅವ್ರಿಗೆ ಅವಕಾಶ ನೀಡಿದ್ದಾರೆ. ನಾಲ್ಕನೇದು, ವಿಶಾಖಪಟ್ಟಣಂ ಈಗಾಗಲೇ ಬ್ರ್ಯಾಂಡಿಂಗ್ ಆಗೋಗಿದೆ. ಅಂದ್ರೆ ಮಂಗಳೂರಿಗಿಂತ ಕಂಪೇರ್ ಮಾಡಿದ್ರೆ ವಿಶಾಖಪಟ್ಟಣಂ ಗ್ಲೋಬಲ್ ಅಲ್ಲಿ ತುಂಬಾ ರೀಚ್ ಆಗಿದೆ. ಯಾಕೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್ ತುಂಬಾ ಇದೆ. ಕೊನೆಯ ಕಾರಣ, ರಿಸೋರ್ಸಸ್. ಅಂದ್ರೆ ಎಲೆಕ್ಟ್ರಿಸಿಟಿ, ಲ್ಯಾಂಡ್ ಮತ್ತೆ ಸಪೋರ್ಟ್ ಗವರ್ನಮೆಂಟ್ ಕಡೆಯಿಂದ ಅವ್ರಿಗೆ ಸಿಕ್ಕಿರೋದು. ಸೊ ಇಷ್ಟು ಎಲ್ಲಾ ಕಾರಣಗಳಿಂದ ಗೂಗಲ್ ಅವರು ವಿಶಾಖಪಟ್ಟಣಂನ ಚೂಸ್ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಬದಲು. ಮತ್ತೆ ಹಿಂಗೆ ಆಗ್ತಿದ್ರೆ ಹೆಂಗೆ ಸರ್ ಬೆಂಗಳೂರು ಕತೆ? ಅಯ್ಯೋ ಇಷ್ಟೇ ಬಾ, ಟ್ರಾಫಿಕ್ ನಲ್ಲಿ ಜೀವನ ಮಾಡು, ಪಾತೋಲ್ಸ್ ಅಲ್ಲಿ ದುಡ್ಡು ಸ್ನಾನ ಮಾಡು. ಈ ಊರಿನಲ್ಲಿ ಅಳುವುದೋ